ಹಾಯ್ ಹಲೋ ವೀಕ್ಷಕರೇ ನಮಸ್ಕಾರ. ನಾನು ನಿಮ್ಮ ಪ್ರೀತಿಯ DR ಬಸ್ಸು ಟ್ರಾವೆಲ್. ಸ್ವಾಗತ ಸುಸ್ವಾಗತ. ಮೊದಲೇದಾಗಿ ಯಾರೆಲ್ಲ ಈ ವಿಡಿಯೋನ ನೋಡ್ತಾ ಇದ್ರು ತಮ್ಮೆಲ್ಲರಿಗೂ DR ಬಸ್ಸು ಟ್ರಾವೆಲ್ ಹಾಗೂ ನನ್ನ ಕಡೆಯಿಂದ ನಿಮಗೆ ಪ್ರೀತಿಯ ಧನ್ಯವಾದ. ಉತ್ತರ ಕರ್ನಾಟಕ ಪ್ರವಾಸ ನೀವೇನಾದರೂ ಕೈಗೊಂಡಿದ್ರೆ ವೀಕ್ಷಕರೇ ಅಗಡಿ ತೋಟ ಅಂತ ಹೇಳಿ ಮಿಸ್ ಮಾಡ್ದೇ ಒಂದ್ಸರಿ ಇಲ್ಲಿ ಬಂದು ಭೇಟಿ ನೀಡಿ. ಹುಬ್ಬಳ್ಳಿಯಿಂದ ಇದು ಸರಿಸುಮಾರು 35ರಿಂದ 40 ಕಿಲೋಮೀಟರ್ ಒಳಗಡೆ ಆಗ್ಬೋದು. ಆ್ಯಂಡ್ ಇದು ಶಿಗ್ಗಾಂವ್ನಿಂದ ಸ್ವಲ್ಪ ಹತ್ರನೇ ಆಗುತ್ತೆ. ಅಲ್ಲಿ 15ರಿಂದ 20 ಕಿಲೋಮೀಟರ್ ಒಳಗಡೆ ಬರ್ಬೋದು. ಶಿಗ್ಗಾಂವ್ನಿಂದ ತಡಸ್ ಕ್ರಾಸ್ ಅಂತ ಹೇಳಿ ವೀಕ್ಷಕರೇ, ತಡಸ್ ಕ್ರಾಸಿಂದ ಸರಿಸುಮಾರು ಒಂದು 3ರಿಂದ 4 ಕಿಲೋಮೀಟರ್ ಆಗುತ್ತೆ ಒಳಗಡೆ ಬರಬೇಕಾಗತ್ತೆ. ಖಂಡಿತ ನೋಡೋದಕ್ಕೆ ತುಂಬ ಚೆನ್ನಾಗಿದೆ ಮತ್ತು ಮೇನ್ ರೋಡಲ್ಲೂ ಕೂಡ ಇದೆ. ಹುಡ್ಕೋಂಥ ಕಷ್ಟ ಏನೂ ಇಲ್ಲ, ತುಂಬ ಈಸಿಯಾಗಿ ಟ್ರಾವೆಲ್ ಮಾಡ್ಕೊಂಡು ಬರ್ಬೋದು. ಇನ್ನು ಇಲ್ಲಿ ಏನೇನಿದೆ ಮತ್ತು ಹೇಗೆಲ್ಲ ಇದೆ, ಒಳಗಡೆ ಏನೇನು ಸ್ಪೆಷಾಲಿಟಿಗಳು ಇದೆ ಅದನ್ನು ಕೂಡ ನೋಡ್ಕೊಂಡು ಬರೋಣ. ಒಳಗಡೆ ವೆಲ್ಕಮ್ ಮಾಡ್ಕೊತಿದ್ದಂಗೆ ನಮಗೆ ಮೊದಲು ಬಸವಣ್ಣನವರ ಒಂದು ಚಿಕ್ಕದಾಗಿರೋ ಮಂಟಪ ಕಾಣಿಸುತ್ತೆ. ಆ ಮಂಟಪದಲ್ಲಿ ಬಸವೇಶ್ವರವರ ಮೂರ್ತಿ ನೋಡೋದಕ್ಕೆ ತುಂಬ ಚೆನ್ನಾಗಿದೆ ವೀಕ್ಷಕರೇ. ಖಂಡಿತ ನನಗೂ ಕೂಡ ತುಂಬ ಇಷ್ಟ ಆಯಿತು. ನೀವು ಕೂಡ ಇಲ್ಲಿ ಬಂದಾಗ ಇಷ್ಟಪಡ್ತೀರಿ ಅಂತ ಅಂದ್ಕೊಂಡಿದ್ದೇನೆ. ಇನ್ನು ಇಲ್ಲಿ ಮೊದಲನೇದಾಗಿ ಮಾತಾಡೋದಾದರೆ ಟಿಕೆಟ್ ದರ ಒಬ್ಬರಿಗೆ ಸರಿಸುಮಾರು 800ರಿಂದ 850 ರೂಪಾಯಿ ಇದೆ. ನೀವು ಆನ್ಲೈನಲ್ಲಿ ಟಿಕೆಟ್ ಬುಕ್ಕಿಂಗ್ ಮಾಡಿಕೊಂಡ್ರೆ ನಿಮಗೆ 50 ರೂಪಾಯಿ ಸ್ವಲ್ಪ ಲೆಸ್ ಆಗುತ್ತೆ. 800 ಸಮಥಿಂಗ್ ಏನೋ ಆಗ್ಬೋದು ವೀಕ್ಷಕರೇ. ನೀವು ಇಲ್ಲಿ ಬರೋದಕ್ಕಿಂತ ಮೊದಲೇ ಬರೋ ದಿನವೇ ಆಗಿರಲಿ ಅಥವಾ ಅಡ್ವಾನ್ಸ್ ಆಗಿ 2 ದಿನ ಅಥವಾ 1 ದಿನ ನೀವು ಬುಕ್ಕಿಂಗ್ ಕೂಡ ಮಾಡ್ಕೊಬೋದು. ಅದಕ್ಕೆ ಅಡ್ವಾನ್ಸ್ ಆಗಿಯೇ ಪೇ ಮಾಡಬೇಕನ್ನೋಂಥದ್ದು ಏನು ಕಂಡೀಷನ್ಸ್ ಇಲ್ಲ. ತುಂಬ ಈಸಿಯಾಗಿ ಬುಕ್ ಮಾಡಿಕೊಂಡು ಒಳಗಡೆ ಬರ್ಬೋದಾಗತ್ತೆ. ಇಲ್ಲ ಅಂತಂದರೆ ಇಲ್ಲಿ ಮತ್ತೆ ಎಕ್ಸ್ಟ್ರಾ 50 ರೂಪಾಯಿ ಕೊಡಬೇಕಾಗತ್ತೆ ಅವ್ರಿಗೆ. ಸೊ ನೋಡ್ತಾ ಇರ್ಬೋದು, ಇವರೆಲ್ಲರೂ ಮೊದಲೇ ಅಡ್ವಾನ್ಸ್ ಆಗಿ ಬುಕ್ ಮಾಡಿಕೊಂಡು ಅಥವಾ ನಾವು ಕೂಡ ಬುಕ್ ಮಾಡ್ಕೊಂಡೇ ಬಂದಿದ್ವಿ. ಇಲ್ಲಿ ಬಂದು ಕೂಡ ಇಮಿಡಿಯೇಟ್ಲಿ ನೀವು ಟಿಕೆಟ್ ತೊಗೊಂಡು ಹೋಗ್ಬೋದಾಗತ್ತೆ. 50 ರೂಪಾಯಿ ಜಾಸ್ತಿ ಅಷ್ಟೇ. ಇಲ್ಲಿಗೆ ಬರೋ ಜನ ಎಲ್ಲರೂ ಹೊರಗಡೆ ಇದ್ದವರೇ ಆಗಿರ್ತಾರೆ. ಇಲ್ಲಿ ಲೋಕಲ್ ಸ್ವಲ್ಪ ಕಡಿಮೆ ಅನಿಸುತ್ತೆ ನನ್ನ ಪ್ರಕಾರ. ಇಲ್ಲಿ ನಾನು ಸುಮಾರು ಒಂದು 5ರಿಂದ 6 ಸರಿ ಈಗ ಬಂದು ಭೇಟಿ ನೀಡಿದ್ದೀನಿ. ಸೊ ಹಾಗಾಗಿ ನಿಮ್ಗೆ ಹೇಳ್ತಾ ಇದ್ದೀನಿ, ಹೊರಗಡೆ ಜನ ಅಂತಂದರೆ ಟೂರಿಸ್ಟ್, ಈಗ ಹೊರಗಡೆ ಒಂದು ರಾಜ್ಯದಿಂದ ಇನ್ನೊಂದು ರಾಜ್ಯಕ್ಕೆ ಅಥವಾ ಬೇರೆ ಲೋಕಲ್ ಆಗಿರೋರಂಥ ಒಂದು ಜಿಲ್ಲೆ ಬಿಟ್ಟು ಇನ್ನೊಂದು ಜಿಲ್ಲೆಗೆ ಬರೋರಿಗೆ ಸೊ ಇದು ಅವ್ರಿಗೆ ತುಂಬ ಹೆಲ್ಪ್ ಆಗಿದೆ. ಆಮೇಲೆ ಇಲ್ಲಿ ಇನ್ನೊಂದು ಏನಂತಂದರೆ ಇದು ಸುಮಾರು ಒಂದು 25ರಿಂದ 30 ಎಕರೆ ಒಳಗೆ ಮಾಡಿದ್ದಾರೆ ಇದನ್ನು. ಸೊ ಇಲ್ಲಿ ಬರ್ತಕ್ಕಂತಹ ವ್ಯಕ್ತಿಗಳು ತುಂಬ ರಿಲ್ಯಾಕ್ಸ್ ಆಗಿರಬೇಕಂತ ಹೇಳಿ ಮಕ್ಕಳನ್ನ ಮರಿಗಳನ್ನ ಕರ್ಕೊಂಡು ಹಾಗೂ ವಯಸ್ಸಾದವರು ಆರಾಮಾಗಿ ಎಂಜಾಯ್ ಮಾಡ್ತಾರೆ. ಸ್ಯಾಟರ್ಡೆ ಸಂಡೇ ಸ್ವಲ್ಪ ರಶ್ ಆಗಿರುತ್ತೆ. ನಾರ್ಮಲಿ ಒಂದು ಸ್ವಲ್ಪ ದಿನ ಸ್ಕೂಲು ಕಾಲೇಜು ಆಫೀಸ್ ಡೇನೆಲ್ಲ ಸ್ವಲ್ಪ ಜನ ಕಡಿಮೆ ಇರ್ತಾರೆ. ಸೊ ಹಾಗಾಗಿ ಇದು ಒಂದು ಒಳ್ಳೆ ಕಾನ್ಸೆಪ್ಟು. ಸುಮ್ಮನೆ ನಾವು ರಿಲ್ಯಾಕ್ಸ್ ಆಗಿ ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡಬೇಕು ಅಂತ ಅಂದ್ಕೊಂಡ್ರೆ ಈ ಥರ ಜಾಗಕ್ಕೆ ಬರ್ಬೋದು. ಇಲ್ಲಿ ಟಿ ವಿ ಇಲ್ಲ, ಆಮೇಲೆ ಬೇರೆ ಥರ ಗೇಮ್ಸು ನಮಗೆ ವೈಯಕ್ತಿಕವಾಗಿ ಆಟ ಆಡೋಂಥದ್ದು ಇಷ್ಟಪಡೋಂಥದ್ದನ್ನೇ ಮಾಡಿಟ್ಟಿದ್ದಾರೆ. ಇದರಲ್ಲಿ ನಾವು ಟಿ ವಿ ಫೋನು ಅಂತ ಹೇಳಿ ಟೈಮ್ ಪಾಸ್ ಮಾಡೋಕ್ಕಾಗಲ್ಲ. ಸುಮ್ಮನೆ ಏನೋ ವಿಡಿಯೋ ಮಾಡ್ಬೋದು ಮತ್ತು ನೋಡೋರಿಗೆ ತೋರಿಸ್ಬೋದು. ಆಮೇಲೆ ನೋಡಿದವರು ಇಷ್ಟಪಟ್ಟು ಬರಬಹುದು ಕೂಡ. ಇದು ನೋಡ್ತಾ ಇರ್ಬೋದು, ಇಲ್ಲಿ ಬೆಲ್ಲದ ಗಾಣ ಅಂತ ಹೇಳಿ ಮಾಡಿದ್ದಾರೆ. ಅಲ್ಲಿ ನಾವು ಕಬ್ಬಿನ ಹಾಲನ್ನು ನಾವೇ ತಿರುಗಿಸಿ ನಾವೇ ತೊಗೊಂಡು ಕುಡಿಬೇಕು. ಆ್ಯಂಡ್ ಅಲ್ಲಿಂದ ಒಳಗಡೆ ಬಂದ ಮೇಲೆ ಸ್ವಲ್ಪ ಹಣ್ಣು ಜ್ಯೂಸ್ ಕುಡ್ಕೊಂಡು ಇಲ್ಲಿ ಬಂದು ಟಿಫಿನ್ ಮಾಡ್ಬೋದು ವೀಕ್ಷಕರೇ. ಈ ಟಿಫಿನ್ನು ಯಾವಾಗಲೂ ಇದೇ ಇರುತ್ತೆ, ಒಂದೇ ಥರನೇ ಟಿಫಿನ್, ಇಲ್ಲಿ ಯಾವುದು ಬೇರೆ ಥರ ಇರೋಲ್ಲ. ಸರಿಸುಮಾರು ಈಗಾಗಲೇ ನಾನು ಒಂದು 5ರಿಂದ 6 ಸಾರಿ ಬಂದು ಭೇಟಿ ನೀಡಿದ್ದೇನೆ. ಸೊ ಹಾಗಾಗಿ ಮೊದಲು ನೋಡೋದಕ್ಕೂ ಇವಾಗ ನೋಡೋದಕ್ಕೂ ಸ್ವಲ್ಪ ವ್ಯತ್ಯಾಸ ಇದೆ. ಬಟ್ ಟಿಫಿನಲ್ಲಿ ಊಟದಲ್ಲಿ ಏನೂ ಚೇಂಜಸ್ ಇಲ್ಲ, ಸೇಮ್ ಆಗಿದೆ. ಬೆಳಗ್ಗೆ ಟಿಫಿನ್ ದೋಸೆ ಮತ್ತು ಚಟ್ನಿ, ಅದರ ಜೊತೆ ಬೆಲ್ಲದ ಪುಡಿ ಮತ್ತು ತುಪ್ಪ ವೀಕ್ಷಕರೇ. ಒಳ್ಳೆ ಟೇಸ್ಟ್ ಅನಿಸುತ್ತೆ, ಹೊಸ ಒಂದು ಟೇಸ್ಟ್ ಕೊಡ್ಬೋದೇನೋ. ನಿಮಗೂ ಕೂಡ ಬಂದು ಸರಿ ಟ್ರೈ ಮಾಡಿ. ಇನ್ನು ಉತ್ತರ ಕರ್ನಾಟಕ ಶೈಲಿಯಲ್ಲಿ ಹೇಳೋದಾದರೆ ಇಲ್ಲಿ ನಾರ್ಮಲಾಗಿ ಜನ ಏನೇನೆಲ್ಲ ಇಟ್ಕೊಂಡಿರ್ತಾರೆ, ಹೇಗೆಲ್ಲ ಹಳೆ ಕಾಲದ ವಸ್ತುಗಳು ಆಗಿರಲಿ ಅಥವಾ ತಿನ್ನುಣ್ಣ ಆಹಾರ ಆಗಿರಲಿ, ಇದೆಲ್ಲನೂ ನಾವು ಹೇಗೆ ಇರುತ್ತೆ ಅದನ್ನೇ ಇವರು ಕೂಡ ಕಾಪಿ ಮಾಡಿದ್ದು. ಆ್ಯಂಡ್ ಇಲ್ಲಿ ವಿಶೇಷ ಏನಂತಂದರೆ ಸುಮಾರು ವರ್ಷಗಳ ಹಿಂದಿನ ಕಾಲದಲ್ಲಿ ಉಪಯೋಗಿಸ್ತಕ್ಕಂಥ ಇಕ್ವಿಪ್ಮೆಂಟೇ ಆಗಿರಲಿ ಅಥವಾ ದಿನಬಳಕೆಯ ವಸ್ತುಗಳಾಗಿರಲಿ ವೀಕ್ಷಕರೇ, ಅದನ್ನು ನಾವಿಲ್ಲಿ ನೋಡ್ಬೋದಾಗತ್ತೆ. ತುಂಬ ಚೆನ್ನಾಗಿದ್ದಾವೆ, ನೋಡೋದಕ್ಕೆ ನಮಗೆ ಎಷ್ಟೊಂದು ಚೆನ್ನಾಗಿ ಕಾಣಿಸುತ್ತೆ. ಇವಾಗ ನಾವು ಪ್ರೆಸೆಂಟ್ ಟೆಕ್ನಾಲಜಿ ನೋಡಿದ್ರೆ ಇದನ್ನು ನಾವು ಯೂಸ್ ಮಾಡೋಕ್ಕೆ ಸಾಧ್ಯನೇ ಇಲ್ಲ ಅಂತ ಅಂದ್ಕೊಬೇಕು. ಸೊ ಹಾಗಿದೆ, ನನಗಂತೂ ತುಂಬ ಚೆನ್ನಾಗಿ ಅನ್ನಿಸ್ತು. ಅಟ್ಲೀಸ್ಟ್ ನೋಡೋಕ್ಕಾದ್ರೂ ನಮ್ಮ ಕಣ್ಣಿಗೆ ಸಿಗ್ತಾ ಇದ್ದಾವಲ್ಲ ಇವು, ಇಲ್ಲೋ ಒಂದು ಹತ್ರ ಮೂಲೆಯಲ್ಲಾದರೂ ಅಂತ ಹೇಳಿ. ನಾವು ಈ ವಸ್ತುಗಳನ್ನ ಬಳಸ್ತಾ ಇದ್ದರೂ ನೋಡೋದಕ್ಕೆ ನಮಗೆ ಖುಷಿ ಕೊಡುತ್ತೆ, ಸಮಾಧಾನ ಮತ್ತು ಎಷ್ಟೊಂದು ನೆನಪುಗಳನ್ನು ತಂದುಕೊಡುತ್ತೆ. ಆಗಿನ ಕಾಲದಲ್ಲಿ ಇವು ಇವನ್ನೆಲ್ಲ ಉಪಯೋಗಿಸ್ತಿದ್ರಾ ಅಂತ ಹೇಳಿ ನಮ್ಮೊಳಗೇ ಪ್ರಶ್ನೆ ಮೂಡುತ್ತೆ. ಆ ಥರ ಇದೆ ಮೆಟೀರಿಯಲ್ಸ್ ಎಲ್ಲ. ಖುಷಿಯಾಗುತ್ತೆ ನೋಡಿರಿ, ಎಷ್ಟೊಂದೆಲ್ಲ ಸಂಗ್ರಹ ಮಾಡಿಕೊಂಡು ಎಲ್ಲೆಲ್ಲಿಂದನೋ ಕಲೆಕ್ಟ್ ಮಾಡಿರ್ತಾರೆ. ಇವರು ಮನೆಯಿಂದ ತಂದಿರಲಿಲ್ಲ, ಹೊರಗಡೆ ಇಟ್ಟಿರ್ತಕ್ಕಂಥ ವಸ್ತುಗಳು
ಯಾವುದೋ ಒಂದು ಮ್ಯೂಸಿಯಮಿಂದ ಇದನ್ನು ದುಡ್ಡು ಕೊಟ್ಟು ತೊಗೊಂಡು ಬಂದು ಇಲ್ಲಿ ಇಟ್ಕೊಂಡಿದ್ದಾರೆ. ಸುಮಾರು ವರ್ಷ ವೀಕ್ಷಕರೇ, ಹೇಳಬೇಕಂದ್ರೆ ಒಂದು 100 ಇಯರ್ಸ್ ಬ್ಯಾಕ್ ಅಂತಲೇ ಹೇಳ್ಬೋದು. 100 ವರ್ಷದ ಹಿಂದಿನ ವಸ್ತುಗಳನ್ನು ಇವರು ಇವಾಗಲೂ ಕೂಡ ಇಟ್ಕೊಂಡು ಚೆನ್ನಾಗಿ ಒಂದು ಮೇಂಟೈನ್ ಮಾಡ್ತಾಯಿದ್ದಾರೆ. ಸೊ ಅದೇ ಇಂಪಾರ್ಟೆಂಟ್ ಇಲ್ಲಿ. ನೋಡೋದಕ್ಕಾದರೂ ಅಟ್ಲೀಸ್ಟ್ ಸಿಗುತ್ತಲ್ಲ ಅಂತ ಹೇಳಿ ಮುಟ್ಟೋ ಹಾಗಿಲ್ಲ, ಏನನ್ನು ಸುಮ್ಮನೆ ನೋಡ್ಬೋದು, ಫೋಟೋ ತೊಗೋಬೋದು, ವಿಡಿಯೋ ತೊಗೋಬೋದು, ಯಾವುದೂ ಸಮಸ್ಯೆ ಇಲ್ಲ, ಯಾರಿಗೂ ಏನೂ ಅನ್ನೋದಿಲ್ಲ. ಇದನ್ನು ನೋಡ್ಕೊಬೋದಾಗುತ್ತೆ. ಇನ್ನೂ ಸೆಕೆಂಡ್ ಬಂದುಬಿಟ್ಟು ಒಂದು ಉಚಿತ ಪ್ರವೇಶದಲ್ಲಿ ನಾವು ಒಂದು ಫೋಟೋ ತೊಗೋಬೋದು ಮತ್ತು ಉತ್ತರ ಕರ್ನಾಟಕ ಜಿಲ್ಲೆಯ ಮತ್ತು ಉತ್ತರ ಕರ್ನಾಟಕ ಶೈಲಿಯ ಬಟ್ಟೆಗಳನ್ನು ನಾವಿಲ್ಲಿ ಹಾಕೋಬೋದಾಗತ್ತೆ. ಮೊದಲು ಇದಕ್ಕಿಂತ ಒಂದು 2 ಸರಿ ಹಿಂದೆ ನಾನು ಬಂದಾಗ ಏನಾಗಿತ್ತು ಅಂತಂದರೆ ರಾಜಸ್ಥಾನ ಮತ್ತು ಗುಜರಾತಿ ಸ್ಟೈಲಿನೆಲ್ಲ ಡ್ರೆಸ್ಗಳು ಇರ್ತಿದ್ದು. ಈಗ ಅವೆಲ್ಲ ಇಲ್ಲ. ಸೊ ಅದನ್ನು ಚೇಂಜ್ ಮಾಡಿದ್ದಾರೆ. ಅದನ್ನು ಚೇಂಜ್ ಮಾಡಿ ಅಲ್ಲಿ ವಸ್ತು ಸಂಗ್ರಹಾಲಯನ ಮಾಡ್ಕೊಂಡಿದ್ದಾರೆ. ಇನ್ನು ಓಡಾಡಿ ಸುಸ್ತಾಗಿ ಮತ್ತೇನಾದ್ರು ಒಳಗಡೆ ಬಂದ ತಕ್ಷಣ ನಮಗೆ ಫ್ರೀಯಾಗಿ ಇಲ್ಲಿ ಜ್ಯೂಸ್ ಇರುತ್ತೆ. ಕೂಲ್ ಡ್ರಿಂಕ್ಸ್ ಅಂತಂದರೆ ಸೋಡಾ ಆಗಿರಲಿ ಅಥವಾ ಲೆಮನ್ ಸೋಡಾ ಅಥವಾ ಪ್ಲೇನ್ ಸೋಡಾ ಕೂಡ ಸಿಗುತ್ತೆ. ಇಲ್ಲಿ ಸುಮಾರು ವರ್ಷದಿಂದ ಇವರು ಕೆಲಸ ಮಾಡ್ಕೊಂಡು ಬರ್ತಾ ಇದ್ದಾರೆ. ಒಬ್ಬರು ತಾತ ಇದ್ದಾರೆ ಒಳಗಡೆ, ಅವರು ಅವಾಗಲೂ ಬಂದಾಗ ಮಾತಾಡ್ಸಿರ್ತಾನೆ. ಇವರೆಲ್ಲ ಇಣ್ಕಲ್ ಸೀರೆ ಹಾಕ್ಕೊಂಡಿದಾರಲ್ಲ, ಇವರೆಲ್ಲ ನಮ್ಮಂಗೆನೆ ಪಬ್ಲಿಕ್ ನಾರ್ಮಲ್ಲಾಗಿ ಬಂದಂಥವರು. ಉತ್ತರ ಕರ್ನಾಟಕ ಶೈಲಿ ಅಂದರೆ ಸಾಂಪ್ರದಾಯಿಕರುವ ಬಟ್ಟೆ ಉಡುಪುಗಳನ್ನು ತೊಟ್ಕೊಳ್ಳೋಂಥ ಮನೆ ಆಗಿರುತ್ತೆ. ಹಾಗೂ ಹೊರಗಡೆ ಆಗಿನ ಕಾಲದಲ್ಲಿ ಮಜ್ಜಿಗೆ ಮಾಡೋದಾಗಿರಲಿ, ರೊಟ್ಟಿ ಮಾಡೋದಾಗಿರಲಿ, ಇನ್ನೊಂದು ಆಗಿನ ಕಾಲದಲ್ಲಿ ಸೀರೆ ಮತ್ತು ದಾರಗಳನ್ನ ಕೈಯಿಂದನೇ ನೇಯ್ತಿದ್ರು. ಈ ಥರ ಒಂದು ಕಟ್ಟಿಗೆಯೇ ಮಷಿನಲ್ಲಿ. ಇವಾಗೆಲ್ಲ ಗಾರ್ಮೆಂಟ್ಸ್ ಬಂದು ತುಂಬ ಈಸಿಯಾಗಿ ಮಷಿನರಿ ಬಂದು ಹೆಲ್ಪ್ ಆಗಿದೆ. ಸೊ ಹಾಗೆ ಜ್ಯೋತಿಷ್ಯ ಶಾಸ್ತ್ರ ಅಂತ ಹೇಳಿ ಇಲ್ಲಿ ಕೂಡ ಫ್ರೀಯಾಗಿ ನೀವು ಕೇಳ್ಕೊಬೋದು. ಆಮೇಲೆ ಇನ್ನೂ ಜಾಸ್ತಿ ಕೇಳ್ತಂದ್ರೆ ನೀವು ದುಡ್ಡು ಕೊಟ್ಟು ಕೂಡ ಕೇಳ್ಕೊಬೋದು. ಆಮೇಲೆ ಇಲ್ಲಿ ಒಳ್ಳೆಯ ಒಂದು ವುಡನ್ನಲ್ಲೇ ಡೋರ್ಗಳು ಮತ್ತು ಒಳ್ಳೆಯ ವಾತಾವರಣದಲ್ಲಿರುವಂಥ ಮನೆಗಳನ್ನ ನೀವು ನೋಡ್ಬೋದು. ಆಗಿನ ಕಾಲದ್ದು ಎಲ್ಲದನ್ನು ಹಳೆಯದನ್ನೇ ನೋಡೋದಕ್ಕೆ ಈಗ ಇಷ್ಟಪಡ್ತಾರೆ ಜನಗಳು. ನಾವಂತರೂ ಉಪಯೋಗಿಸಿಲ್ಲ, ಅಟ್ಲೀಸ್ಟ್ ಹೀಗಿತ್ತಾ ಅಂತ ಹೇಳಿ ಊಹೆ ಮಾಡಿಕೊಂಡು ಅದನ್ನು ನಾವು ಎಂಜಾಯ್ ಮಾಡ್ಬೋದಾಗತ್ತೆ. ಬಿಟ್ಟರೆ ಇನ್ನೊಂದೇನೂ ಇಲ್ಲ. ಇಲ್ಲಿ ಹಳೆ ಸಾಮಾನುಗಳು, ಹಳೆ ವಸ್ತುಗಳು, ಟೆಲಿಫೋನ್ ಆಗಿರಲಿ ಅಥವಾ ನಮಗೆ ಕಟಿಂಗ್ ಮಾಡ್ತಾ ಇದ್ದಾರಲ್ಲ ಆ ಚಮ್ಮಾರ್ ಅವರ ಬಾಕ್ಸ್ ಆಗಿರಲಿ, ಮತ್ತು ಈ ಥರ ಡಿಸೈನ್ ಆಗಿ ಮಾಡಿ ಕಲೆಗಳಿಗೆ ಒಂದು ಬೆಲೆ ಕೊಡ್ತಾ ಇದ್ದಾರೆ. ಅದನ್ನು ನಮಗೆ ತೋರಿಸ್ತಾ ಇದ್ದಾರೆ. ಇಲ್ಲಿ ಯಾವುದೋ ವಸ್ತುಗಳನ್ನ ನಾವು ಮುಟ್ಟದೇ ನೋಡೋದಕ್ಕೆ ಇಷ್ಟಪಡಬೇಕು. ಹಾಗೆ ಚೆನ್ನಾಗಿರುತ್ತೆ. ಮುಟ್ಟೋವಂಥ ವಸ್ತುಗಳಿಗೆ ಅಲ್ಲೇನು ಮಾಡಲ್ಲ, ಮುಟ್ಕೊಂಡು ಓಡಾಡ್ಕೊಂಡು ಇರ್ಬೋದು. ಆದರೆ ಖುಷಿ ಪಡಬೇಕು, ನಾವು ನಮ್ಮ ಮನೆಯೇ ಇದು ಅನ್ನೋ ಥರ ಒಂದು ನೋಡಿಕೊಂಡು ಎಂಜಾಯ್ ಮಾಡಬೇಕಷ್ಟೆ. ಇದು ಒಂದು ದರ್ಬಾರ್ ಹಾಲ್ ಅಂತಲೇ ಹೇಳ್ಬೋದು. ಇಲ್ಲಿ ನಾರ್ಮಲ್ಲಾಗಿ ಯಾರು ಸ್ಪೀಚ್ ಮಾಡಿ ಫಂಕ್ಷನ್ ಯಾರೂ ಮಾಡ್ತಾಯಿಲ್ಲ. ಆದರೆ ಸುತ್ತಾಡಿ ಓಡಾಡಿ ತಿನ್ಕೊಂಡು ಉಣ್ಕೊಂಡು ಏನಾದರೂ ಸುಸ್ತಾದರೆ ಬಂದು ಇಲ್ಲಿ ಆರಾಮಾಗಿ ರೆಸ್ಟ್ ಮಾಡ್ಬೋದು. ತುಂಬ ಪೀಸ್ಫುಲ್ಲಾಗಿರುತ್ತೆ. ಜನ ಯಾರೂ ಡಿಸ್ಟರ್ಬ್ ಮಾಡಲ್ಲ, ಚೆನ್ನಾಗಿರುತ್ತೆ. ಆಗಿನ ಲ್ಯಾಂಪ್ಗಳು, ಬಲ್ಪು, ಲೈಟು ಇದ್ದಿರಲಿಲ್ಲ. ಸೊ ಆಗಿನ ಲ್ಯಾಂಪ್ಗಳನ್ನು ನೋಡಿಕೊಂಡು ಇರ್ತಾಯಿದ್ರು. ಆ ವಸ್ತುಗಳನ್ನು ಕೂಡ ಇವರು ಚೆನ್ನಾಗಿ ಕಾಯ್ಕೊಂಡು ಇಟ್ಕೊಂಡಿದ್ದಾರೆ. ತುಂಬ ಚೆನ್ನಾಗಿರುತ್ತೆ ನೋಡೋದಕ್ಕೆ. ನೋಡಿ, ಮೊಸರಿನ ಗಡಿಗೆ, ಮಸಿನ ಗಡಿಗೆ ಆಗಿನ ಕಾಲದಲ್ಲಿರುವಂಥ ಫ್ರಿಜ್ಗಳೇ ಇವಾಗಿರುತ್ತೆ. ನೋಡೋದಕ್ಕೆ ಖುಷಿ ಆಗುತ್ತೆ. ಯಾಕಂದರೆ ನೋಡಿ, ಇಷ್ಟೊಂದು ಡಿಸೈನ್ ಆಗಿ ಮತ್ತು ಕಲರ್ಫುಲ್ಲಾಗಿ ಕ್ಲೀನಾಗಿ ತುಂಬ ಚೆನ್ನಾಗಿ ಕಾಯ್ಕೊಂಡು ಬಂದಿದ್ದಾರೆ. ಇಲ್ಲಿ ಎಲ್ಲ ಚೆನ್ನಾಗಿ ಊಟ ಮಾಡ್ಕೊಂಡು ಕುಂದ್ರೋರಿಗೆ ಅನುಕೂಲ ಆಗಲಿ ಅಂತಲೇ ಮಾಡಿರೋದು ಅದು. ಅದಕ್ಕೆ ವಿಶ್ರಾಂತಿ ಕೊಠಡಿ ಅಂತ ಹೇಳಿ. ಇಲ್ಲಿ ಸ್ಟೋರ್ ಇದೆ ಒಂದು. ಆ ಸ್ಟೋರಲ್ಲಿ ನೀವು ಏನು ಬೇಕಾದ್ರೂ ತಗೋಬೋದು. ಇನ್ನು ಇದು ಊಟದ ತಯಾರಿ ಇನ್ನೂ ಸ್ಟಾರ್ಟ್ ಆಗಿಲ್ಲ. ಸ್ಟಾರ್ಟ್ ಆದಮೇಲೆ ನಿಮಗೆ ಊಟದ ಸಪ್ರೇಟಾಗಿ ಏನೇನು ಸಿಗುತ್ತೆ ಊಟ ಅಂತ ನಾನು ನಿಮಗೆ ತೋರಿಸ್ತೇನೆ. ಪ್ರತಿಯೊಬ್ಬರು ಟಿಫಿನ್ ಮಾಡೋದಕ್ಕೆ ಅಂತಲೇ ಆಗಲಿ, ಊಟಕ್ಕೆ ಅಂತಲೇ ಆಗಲಿ ಬಂದು ಇಲ್ಲೇ ಕೂತ್ಕೋಬೇಕು. ಬೆಂಚ್ ಮೇಲೆ ಕಟ್ಟಿಗೆಯ ಬೆಂಚ್ ಇರುತ್ತೆ, ಚೆನ್ನಾಗಿರುತ್ತೆ. ಇನ್ನು ಟಿಫಿನ್ ಮಾಡುವಾಗ ಕಲ್ಲಿನ ಒಂದು ಬೆಂಚ್ಗಳಿದ್ವು. ಆಮೇಲೆ ಇಲ್ಲಿ ಕುಂಬಾರವರು ಏನು ಯಾವ ಥರ ಮಾಡ್ತಾರೆ ಮಡಿಕೆಗಳನ್ನು, ಹಾಗೂ ನಾವು ಇಷ್ಟಪಡ್ತೀವಲ್ಲ ಪಾಟ್ಗಳನ್ನು. ಸೊ ಹಾಗಾಗಿ ಇಲ್ಲಿನೂ ನಾವು ಪ್ರಯತ್ನಪಟ್ಟು ಮಾಡಬಹುದು ಕೂಡ. ಫ್ರೀಯಾಗಿಯೇ ಕೊಡ್ತಾರೆ ಅವರು ಕೂಡ. ಆ್ಯಂಡ್ ಇಲ್ಲಿ ಕುದುರೆಯ ಟಾಂಗ, ಎಷ್ಟೋ ವರ್ಷದ ಹಿಂದೆ ನಾನು ಹೋಗಿರೋ ನೆನಪು, ಸುಮಾರು ದಿನದಿಂದ. ಮತ್ತು ನಾನು ಇಲ್ಲಿ ಬಂದಾಗ ಕುದುರೆ ಆಯಿತು, ಟಾಂಗ ಆಯಿತು, ಇದನ್ನು ಉಪಯೋಗಿಸಿದ್ದೀನಿ. ಬಂದಂಥವ್ರಿಗೆ ಇದು ಫ್ರೀ ಆಗಿರುತ್ತೆ, ಆರಾಮಾಗಿ ಓಡಾಡ್ಬೋದು. ಮೊದಲು ರಾಜಸ್ಥಾನದ ಸ್ವಲ್ಪ ಜನರು ಏನು ಮಾಡಿದ್ರು ಅಂತಂದರೆ ಒಂಟೆಗಳನ್ನ ಕೂಡ ತಂದು ಇಟ್ಟಿದ್ರು. ಸೊ ಇವಾಗ ಅವೆಲ್ಲ ನಶಿಸಿ ಹೋಗ್ಬಿಟ್ಟವೆ, ಯಾವೂ ಇಲ್ಲ. ಮತ್ತು ಸ್ವಲ್ಪ ರೈನ್ ಡ್ಯಾನ್ಸ್ ಅಂತ ಇರುತ್ತೆ. ಸುಮಾರು ವರ್ಷದ ಹಿಂದಿನ ಹಳೆಯ ಮನೆ, ಆ ಮನೆಯಲ್ಲೇ ಈ ಥರ ಮತ್ತು ಒಂದು ಆರ್ಟಿಫಿಷಿಯಲ್ ಆಗಿ ಏನೋ ಒಂದು ಚೆನ್ನಾಗಿ ಯೋಚನೆ ಮಾಡಿ ಇದನ್ನು ಮಾಡಿದ್ದಾರೆ. ಹಾಗೆಯೇ ತಂಪಾಗಿರಲಿ ಅಂತ ಹೇಳಿ ಇಲ್ಲಿ ನಮಗೆ ರಾಗಿ ಗಂಜಿ ಸಿಗುತ್ತೆ. ಕುಡಿಯೋದಕ್ಕೆ ಆಯಿತು, ಆಮೇಲೆ ಅದನ್ನು ಟೇಸ್ಟ್ ಮಾಡೋಕ್ಕೂ ತುಂಬ ಚೆನ್ನಾಗಿರುತ್ತೆ. ಅದರ ರುಚಿ ಅನುಭವಿಸಿದವ್ರಿಗೆ ಗೊತ್ತು ಏನು ಹೇಗೆ ಅಂತ ಹೇಳಿ. ಅದನ್ನು ನೀವು ಸವಿಬೇಕಂದ್ರೆ ಒಂದು ಸಾರಿ ಇಲ್ಲಿ ಭೇಟಿ ನೀಡಿ.
ಆ್ಯಂಡ್ ಅದಾದಮೇಲೆ ನಮಗೆ ಸ್ವಲ್ಪ ಕ್ರಿಸ್ಪಿಯಾಗಿ ಇರೋಂಥ ಸ್ನ್ಯಾಕ್ಸು ಮತ್ತು ಅದರ ಜೊತೆ ಕಡ್ಡಿಯಲ್ಲಿ ಜಿಗಳೆ ಕೊಡ್ತಾರೆ. ಇದು ಫೇಮಸ್ ಆಗಿರುತ್ತೆ. ಅದಾದಮೇಲೆ ಕರೆಕ್ಟಾಗಿ 1:30 ಊಟ ಸ್ಟಾರ್ಟ್. ವೀಕ್ಷಕರೇ ನೋಡ್ತಾ ಇರ್ಬೋದು, ಊಟ ಪ್ಲೇಟಲ್ಲಿ ಮುತ್ತಣ ಎಲೆ ಅಂತ ಹೇಳ್ತಾರೆ. ಆ ಎಲೆ ಮತ್ತು ಅದರಲ್ಲಿ ಒಂದು ಮಣ್ಣಿನ ಗ್ಲಾಸ್ ನೀರು ಕುಡಿಯೋಕ್ಕಾಗಿ ನಾನಾ ಥರದ ಚಟ್ನಿ, 2-3 ಥರದ ಬಾಜಿಗಳು, ಗಟ್ಟಿಯಾಗಿ ಪಾಟ್ನಲ್ಲಿ ಮಾಡಿರುವಂಥ ಮೊಸರು. ಒಂದು ಮಾತಂತರೂ ಸತ್ಯ, ಉತ್ತರ ಕರ್ನಾಟಕದ ರೆಸಿಪಿ ಮತ್ತು ಉತ್ತರ ಕರ್ನಾಟಕದ ಅಡುಗೆ ಬೇರೆ ಎಲ್ಲೂ ಸಿಗಲ್ಲ, ಸಾಧ್ಯನೇ ಇಲ್ಲ. ಆ ಜಿಲ್ಲೆ ಆ ಊರಿನ ಒಂದು ಆಹಾರ ಪದ್ಧತಿ ಇದ್ದೇ ಇರುತ್ತೆ. ಆದರೆ ಉತ್ತರ ಕರ್ನಾಟಕದ ಸ್ವಲ್ಪ ಸ್ಪೆಷಲ್ಲೇ ಎಲ್ಲ ಥರ ವಿಧಗಳಿಂದ ಮಾಡಿರ್ತಕ್ಕಂಥ ಅಡುಗೆಗಳು ಇಲ್ಲಿ ನಾವು ನೋಡ್ಬೋದಾಗುತ್ತೆ. ಚೆನ್ನಾಗಿ ಅನಿಸ್ತು, ನನಗಂತೂ ತುಂಬ ಖುಷಿ ಆಯಿತು. ನೀವು ಕೂಡ ಉತ್ತರ ಕರ್ನಾಟಕದ ಅಡುಗೆನ ಚೆನ್ನಾಗಿ ಸವಿಬೇಕು ಅಂತಂದರೆ ಅಗಡಿ ತೋಟಕ್ಕೆ ಭೇಟಿ ನೀಡಿ. ಅಜ್ಜಿ ಅಮ್ಮ ಮಾಡಿರುವ ಕೈತುತ್ತಿನ ಬುತ್ತಿ, ಈ ಅಗಡಿ ತೋಟದಲ್ಲೂ ಕೂಡ ಹಳ್ಳಿಯ ತಾಯಂದಿರು ಮಾಡಿರೋಂಥ ಕೈತುತ್ತನ್ನು ನೀವು ಸಹಿಬಹುದು. ವೀಕ್ಷಕರೇ ನೋಡಿದ್ರಲ್ಲ, ಇದಾಗಿತ್ತು ಇವತ್ತಿನ DR ಬಸು ಟ್ರಾವೆಲ್ನಲ್ಲಿ ಅತ್ಯಂತ ಸುಂದರವಾದಂಥ ಸ್ಥಳನ ಭೇಟಿ ಮಾಡಿದ್ದು. ಖಂಡಿತ ನಿಮಗೂ ಇಷ್ಟ ಆಯಿತು ಅಂತ ನಾನು ಭಾವಿಸಿದ್ದೇನೆ. ನಿಮಗೇನಾದರೂ ಇಷ್ಟ ಆದರೆ ಒಂದು ಸಾರಿ ಬಂದು ಭೇಟಿ ನೀಡಿ. ಹಾಗೂ ಈ ವಿಡಿಯೋ ನೋಡಿದ ಪ್ರತಿಯೊಬ್ಬರಿಗೂ DR ಬಸು ಟ್ರಾವೆಲಿಂದ ನನ್ನ ಕಡೆಯಿಂದ ನಿಮಗೆ ಪ್ರೀತಿಯ ಧನ್ಯವಾದ. ಸಿಗೋಣ ಮತ್ತೆ ಮುಂದಿನ ವಿಡಿಯೋದಲ್ಲಿ. ಅಲ್ಲಿವರೆಗೂ ನಮಸ್ಕಾರ.